ಒಂದು ಮನೆ ಅಂದಮೇಲೆ ಒಂದು ವಾಟರ್ ಟ್ಯಾಂಕ್ನ ನೀವು ಹೇಗೆ ಕಟ್ತೀರೋ ಹಾಗೆ ಒಂದು ಟಾಯ್ಲೆಟ್ ಪಿಟ್ ಕಟ್ಟಿರ್ತೀರ ನೀವು. ಈ ಟಾಯ್ಲೆಟ್ ಪಿಟ್ ಸಿಸ್ಟಮ್ ಇರೋದು ನಮ್ಮ ತಾಲೂಕುಗಳಲ್ಲಾಗಿರ್ಬೋದು, ಹಳ್ಳಿಗಳಲ್ಲಾಗಿರ್ಬೋದು, ಅಥವಾ ಜಿಲ್ಲೆಯ ಕೆಲವು ಭಾಗಗಳು ಕೂಡ ಎಲ್ಲ ಮನೆಗಳಲ್ಲೂ ಇರುತ್ತೆ. ಇಂಥ ಟಾಯ್ಲೆಟ್ ಪಿಟ್ ಕಟ್ಟಿರ್ತೀರ ನೀವು. ಏನಾಗತ್ತೆ ಅಂದರೆ ಕೆಲವೊಂದು ಬಾರಿ ಟಾಯ್ಲೆಟ್ ಗುಂಡಿಗಳು ತುಂಬಿಡುತ್ತೆ, ಅಥವಾ ಟಾಯ್ಲೆಟ್ ಗುಂಡಿಯಿಂದ ಕೆಟ್ಟು ವಾಸನೆ ಬರ್ತಾ ಇರುತ್ತೆ, ಅಥವಾ ಟಾಯ್ಲೆಟ್ ಪೈಪ್ಲೈನ್ ಬ್ಲಾಕ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತೀರಾ? ಟಾಯ್ಲೆಟ್ ಗುಂಡಿ ನೀವು ಹೆಂಗೆ ಕಟ್ಟಿರ್ತಾರೆ ಕೆಲವು ಮನೆಗಳಲ್ಲಿ ಅಂದರೆ ಕಾರ್ ಪಾರ್ಕಿಂಗಲ್ಲಿ ಟಾಯ್ಲೆಟ್ ಪಿಟ್ ಕಟ್ಟಿರ್ತಾರೆ, ಅಥವಾ ಅಡುಗೆ ಮನೆ ಹತ್ರ ಟಾಯ್ಲೆಟ್ ಪಿಟ್ ಕಟ್ಟಿರ್ತಾರೆ, ಅಥವಾ ಎಲ್ಲ ಸಣ್ಣ ಜಾಗದಲ್ಲಿ ಟಾಯ್ಲೆಟ್ ಪಿಟ್ ಕಟ್ಟಿ ಫ್ಲೋರಿಂಗ್ ಎಲ್ಲ ಮಾಡಿ ಟೈಲ್ಸ್ ಹಾಕ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ನೀವು ಟಾಯ್ಲೆಟ್ ಪಿಟ್ನ ಕ್ಲೀನ್ ಮಾಡಿಸೋದು, ಲಾರಿ ಕರ್ಸ್ ಕ್ಲೀನ್ ಮಾಡೋದು ತುಂಬ ದೊಡ್ಡ ಸಮಸ್ಯೆ. ನೀವು ಲಾರಿ ಕರ್ಸಿ ಕ್ಲೀನ್ ಮಾಡೋದು ನಾವೆಲ್ಲ ಒಡೆದು ಪಡೆದು ಗಲೀಜು ಮಾಡಿ ಹಾಳು ಮಾಡಬೇಕಾಗತ್ತೆ. ಅಥವಾ ಕೆಲವು ಸಲ ಏನಾಗುತ್ತೆ ಅಂದರೆ ಮನೇಲಿ ಯಾವುದೋ ಟೈಮ್ ಫಂಕ್ಷನ್ ಇರುತ್ತೆ, ಅಂಥ ಟೈಮಲ್ಲಿ ಜನ ಬಂದಾಗ ಟಾಯ್ಲೆಟ್ ಬ್ಲಾಕ್ ಆಗಿಬಿಡುತ್ತೆ, ಅಥವಾ ಟಾಯ್ಲೆಟ್ ಗುಂಡಿ ತುಂಬಿಡುತ್ತೆ. ಅವಾಗ ಎಲ್ಲಿ ಹೋಗ್ತೀರಾ? ದೊಡ್ಡ ಸಮಸ್ಯೆ ಬರುತ್ತೆ. ಇಂಥ ಸಮಸ್ಯೆಗಳನ್ನ ನಾವು ಯಾರ ಮುಂದೆ ಕೂಡ ಶೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ತುಂಬ ಕಠಿಣವಾದ ಸಮಸ್ಯೆ ಇದು. ಸೊ ತುಂಬ ಪ್ರಾಬ್ಲಮ್ ಆದಾಗ ನಾವು ಬೇರೆ ಯಾರನ್ನೂ ಹುಡ್ಕೊಂಡು ಹೋಗಿ ಅದನ್ನು ಸಾಲ್ವ್ ಮಾಡಿಸೋಕ್ಕಿಂತ ನಾವು ಹೊಸ ಪ್ರಾಡಕ್ಟ್ನ ಕಂಡುಹಿಡಿದಿದ್ದೀವಿ. ಅದ್ರ ಹೆಸರು ಬಂದು ಸ್ಯಾಂಡ್ ಡ್ರೈನ್ ಅಂತ. ಈ ಸ್ಯಾಂಡ್ ಡ್ರೈನ್ ಕೆಲಸ ಏನಂದರೆ, ನಿಮ್ಮ ಟಾಯ್ಲೆಟ್ ಗುಂಡಿ ತುಂಬಿದರೆ ಅದನ್ನು ಇದು ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ. ಎರಡನೇದು, ಅದು ಬ್ಲಾಕೇಜ್ ಕೂಡ ರಿಮೂವ್ ಮಾಡುತ್ತೆ. ಮೂರನೇದು, ಯಾವುದೇ ರೀತಿ ಸ್ಮೆಲ್ ಇದ್ರೂ ಕೂಡ ಇದು ಅವಾಯ್ಡ್ ಮಾಡುತ್ತೆ. ಇದನ್ನು ಬಳಸಿ ತುಂಬ ಸುಲಭ. ಜಸ್ಟ್ ಈ ಸ್ಯಾಂಡ್ ಡ್ರೈನ್ ಪೌಡರ್ ನೀವು ಈ ಪ್ಯಾಕೆಟ್ನ ಹರಿದು ಜಸ್ಟ್ ಒಂದು ನಿಮ್ಮ ಟಾಯ್ಲೆಟ್ ಬೇಸನಿಗೆ, ಅದು ವೆಸ್ಟರ್ನ್ ಕಮೋಡ್ ಇರ್ಬೋದು ಅಥವಾ ಇಂಡಿಯನ್ ಸ್ಟೈಲ್ ಇರ್ಬೋದು, ಈ ಪ್ರಾಡಕ್ಟ್ನ ಸುರಿದು ಒಂದು 5-10 ಲೀಟ್ರ್ ನೀರು ಹಾಕಿ ಮುಗೀತು. ವರ್ಷಕ್ಕೊಂದು ಸರಿ ಪ್ಯಾಕೆಟ್ ಹಾಕಿದ್ರೆ ನಿಮ್ಮದು ಟಾಯ್ಲೆಟ್ ಗುಂಡಿ ಯಾವುದೇ ಕಾರಣಕ್ಕೂ ತುಂಬಲ್ಲ. ಅಥವಾ ನೀವು ಬ್ಲಾಕೇಜ್ ಅದು ಹಾಕ್ತೀರಾ ಅಂದರೆ ಆ ಗುಂಡಿಯ ಸೈಜ್ ತಕ್ಕಂಗೆ ನೀವು ಡೋಸೇಜ್ ಹಾಕಬೇಕಾಗತ್ತೆ. ಅಫ್ಕೋರ್ಸ್ ಅದು ಟೈಮ್ ತೊಗೊಳತ್ತೆ, ಆದರೆ ನಿಮಗೆ ಕಂಪ್ಲೀಟಾಗಿ ಕೆಲಸ ಮಾಡಿಕೊಡುತ್ತೆ. ಹಾಗಾಗಿ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೆ, ಇಂಥ ಒಂದು ಸೆಪ್ಟಿಕ್ ಟ್ಯಾಂಕ್ ಸಿಸ್ಟಮ್ ಪ್ರಾಬ್ಲಮ್ಗಳಿಗೆ ಸ್ಯಾಂಡ್ ಡ್ರೈನ್ ಅನ್ನೋದು ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಕೊಡುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು.